ಒಂದು ಕಥೆ ಹೇಳ್ತಾರೆ, ಭಾಳ ಚಲೋ. ಒಬ್ಬ ಒಂದು ಮನೆತನ, ಅಲ್ಲಿ ತಾಯಿ ಒಬ್ಬಳೆ, ಒಬ್ಬ ಮಗಳಿದ್ಲು. ತಾಯಿ ಬಡವಿ, ಮಗಳನ್ನ ಚೆನ್ನಾಗಿ ರಕ್ಷಿಸ್ತಾ ಇದ್ಲು. ಸಣ್ಣ ಮನೆ ಸುತ್ತಮುತ್ತ ಒಂದು 4 ಗಿಡಗಳು ಹಚ್ಚಿಕೊಂಡ ತಾಯಿ ತನ್ನ ಮಗಳನ್ನ, 8 ವರ್ಷದ ಮಗಳನ್ನ ರಕ್ಷಣಾ ಮಾಡ್ತಾ ಇದ್ಲು. ಒಂದು ದಿವಸ ಮಗಳಿಗೆ ಬಹಳ ಇಚ್ಛೆ ಆಯ್ತು. ನಮ್ಮ ತಾಯಿಗೆ ಆಕೆ ಹುಟ್ಟು ಹಬ್ಬ ನಾಳೆ, ಒಂದು ಚಲೋ ಪುಷ್ಪವನ್ನ ಕೊಡಬೇಕು ಅಂತ ಇಚ್ಛೆ ಉಂಟಾಯಿತು. ಆಕೆ ವಿಚಾರ ಮಾಡಿದ್ಲು, ಇದನ್ನು ಪಡೆಯೋದು ಹೇಗೆ, ಎಲ್ಲಿ ಸಿಗ್ತದೆ? ಅಲ್ಲಿಗೆ ಒಬ್ಬ ಹೂವ ಮಾರಾಟ ಮಾಡ್ಕೋತ ಬಂದ. ಆ ದಿವಸ ಬಹಳ ಚಲೋ ಹೂವ ಮಾರಾಟ ಮಾಡ್ಕೋತ ಬಂದ. ಅದು ಒತ್ತುವ ಗಾಡಿ ಮ್ಯಾಲ ಹೂಗಳನ್ನಿಟ್ಟಾನೆ, ಎಲ್ಲಾ ತರದ ಹೂಗಳು, ಅದರಲ್ಲಿ ಗುಲಾಬಿ, ಆನಂತರ ಜಸ್ಮಿನ್, ಮಲ್ಲಿಗೆ, ಬಹಳ ಚಲೋ ಹೂಗಳನ್ನಿಟ್ಟು ಮಾರಾಟ ಮಾಡ್ಕೋತ ಹೊರಟಿದ್ದ. ಈ ಮಗಳು ಬಟ್ಟೆ, ಸಾದಾ ಬಟ್ಟೆ ಹರಿದಿತ್ತು. ಆಕೆ ಬಹಳ ಸಂತೋಷ ಪಟ್ಲು ಆ ಹೂವಿನ ಅಂಗಡಿ, ಅದು ಗಾಡಿ ನೋಡಿ. ಅಲ್ಲಿ ಬಂದು ನಿಂತ್ಲು ಗಾಡಿಯ ಹತ್ತರ. ಆಕೆ ಹತ್ತರ ಹಣ ಇರಲಿಲ್ಲ. ಜನ ಬರ್ತಿದ್ರು, ಹೂಗಳನ್ನ ತಗೊಂಡು ಹೋಗ್ತಿದ್ರು. ಮಕ್ಕಳು ಬರ್ತಿದ್ರು, ಹೂಮಾಲೆಗಳನ್ನ ತಗೊಂಡು ಹೋಗ್ತಿದ್ರು ಉಳ್ಳವರು. ಈ ಮಗಳು ಅಲ್ಲೇ ನಿಂತು ಬಹಳೋತಕ ನೋಡ್ತಾನೆ ಇದ್ಲು. ಆಕೆ ಕಣ್ಣಲ್ಲಿ ಒಂಥರ ಆನಂದ, ಅಷ್ಟೇ ಒಂಥರ ನೋವ. ಇದು ಹೂವನ್ನ ನಮ್ಮ ತಾಯಿಗೆ ಕೊಡಬೇಕು ಅಂತ ಆಕೆ ನಿಂತಿದ್ದನ್ನ ನೋಡ್ದ. ಈ ಗಾಡಿ ಮಾಲೀಕ, ಯಾಕೆ ನಿಂತಿದೆ, ಹೂವ ಬೇಡೇನು ಅಂತ ಕೇಳ್ದ. ಇಲ್ಲ, ನನಗೆ ಹೂವ ಬೇಕಾಗಿದೆ. ನಮ್ಮ ತಾಯಿ ಹುಟ್ಟು ಹಬ್ಬದಿಂದ ನಾನು ಒಂದು ಹೂವ ಕೊಡಬೇಕು ಅಂತ ಮನಸ್ಸಿನಲ್ಲಿ ಮಾಡಿದ್ದೇನೆ. ಅದು ನನಗೆ ಬಹಳ ಸಂತೋಷ ಆಗ್ತದೆ. ಆದರೆ ಏನು ಮಾಡೋದು, ನಾನು ಬಹಳ ಬಡವಿ, ನನ್ನ ಹತ್ತಿರ ಹಣ ಇಲ್ಲ, ನಮ್ಮ ತಾಯಿ ಬಡವಿ, ಏನು ಮಾಡೋದು, ಬಹಳ ಇಚ್ಛೆ ಅದ ಅಂದ್ಲು. ಅವಾಗ ಅವ ಅಂದ, ಅದಕ್ಕೆ ಯಾಕೆ ಚಿಂತೆ, ನಾನು ಒಂದು ಹೂವ ಕೊಡ್ತೀನಿ ವೈ ಅಂದ. ಅವಾಗ ಮಗಳು ಹೇಳಿದ್ಲು, ನೀನು ಹೂವ ಕೊಡ್ತಿ, ಆದ್ರೆ ನಾನು ಒಯ್ಯಕ್ಕೆ ಹೆಂಗಾಗ್ತದೆ, ನಾನು ದುಡ್ದದ್ದನ್ನ ನನ್ನ ತಾಯಿಗೆ ಕೊಡಬೇಕೇ ವಿನ ನಿನ್ನ ಪುಕ್ಕಟ ಕೊಡಕ್ಕಾಗೋದಿಲ್ಲ. ಆ ಮಗಳ ಭಾವ ಹೆಂಗ, ನನ್ನ ಪರಿಶ್ರಮ ಇರಬೇಕದಕ್ಕೆ, ಅವಾಗ ನಾನು ಕೊಡಬಲ್ಲೆ, ಅದೇ ನಂದಂತ ನಾ ಹೇಳಬಲ್ಲೆ. ಈಗ ನಿಂದಂತ ಕೊಡಬೇಕಾಗ್ತದೆ, ಅದು ನನಗೆ ಇಚ್ಛಾ ಇಲ್ಲ ಅಂದ್ಲು. ಹೇಗಿರಬೇಕು, ನಮಗೆ ಹಿಂಗೆ ಯಾರೇ ಕೊಡ್ತೇವಿ ಅಂತ ಬಂದ್ರೆ ಕೊಟ್ಟವನ ದಿಗ್ಭ್ರಮೆ ಆಗ್ತದೆ. ಅವನು ಒಂದು ಹೂ ಉಳ್ಯಾಕಿಲ್ಲ ಅಲ್ಲಿ. ನೋಡಬೇಕು ಮಗಳ ಭಾವನೆ. ಅವನಿಗೆ ಬಹಳ ಸಂತೋಷ ಆಯಿತು. ಅವ ಹೇಳ್ದ, ನಾನು ಇಚ್ಛೆ ಪಟ್ಟು ಕೊಡ್ತೀನಲ್ಲ, ಒಂದಲ್ಲ 4 ಹೂ ತಗೋ. ನಿನ್ನಂಥ ಒಬ್ಬ ಮಗಳು ತಾಯಿಯನ್ನ ಇಷ್ಟು ಪ್ರೀತಿಸ್ತಿ ಅಂದ್ರೆ ನಾನು ಅವಶ್ಯ ಕೊಡ್ತೀನಿ ತಗೋ ಅಂದ. ಅವಾಗ ಆಕೆ ಹೇಳಿದ್ಲು, ಬೇಡ ಮಹಾನುಭಾವರೇ, ನನಗೊಂದು ತಾಸು ಕೆಲಸ ಕೊಡ್ರಿ, ಆ ಬಳಿಕ ಹೂವ ಒಯ್ತೀನಿ. 8 ವರ್ಷದ ಬಾಲಕಿ, 8 ವರ್ಷದ ಬಾಲಕಿ, ನನಗೊಂದು ಕೆಲಸ ಕೊಡಿ ಮಹಾನುಭಾವರೇ, ನಾನು ಇದನ್ನ ನಿಮ್ಮ ಗಾಡಿಯನ್ನ ನೂಗ್ತಾ ಇರ್ತೇನೆ, ನೀವು ಮಾರಾಟ ಮಾಡಿ ಅಂದ್ಲು. ನೋಡ್ಬೇಕು ಇವನಿಗೆ ಎಷ್ಟು ಆನಂದ ಆಯ್ತು. ಇಂಥವ್ರು ಎಲ್ಲಿ ಸಿಗ್ತಾರ?
ಭಾರತ ದೇಶದಾಗ ಎಂದು ಹುಡುಕಾಡಿದರೂ ಸಿಗದಂಥ ಪರಿಸ್ಥಿತಿ ಬಂದದ. ಹಿಂಗ ಕೆಲಸ ಮಾಡಿದ ಬಳಕೆ ವಸ್ತು ನಮ್ಮದ ಆಗ್ತಾವ ಅಂತ ಬಾಲಕಿಗೆ ತಾಯಿ ಕಲಿಸಿದ ಪಾಠ. ಅವಾಗ ವಸ್ತು ತನ್ನದಾಗ್ತದೆ. ಅದು ತನ್ನದಾದ ಬಳಿಕ ಅದನ್ನ ತಾಯಿಗೆ ಕೊಡಬೇಕು ಅಂತ ಆಕೆ ನಂದು ಕೊಡಬೇಕು, ನಿಂದಲ್ಲ. ಹೆಂಗ ಭಾವ ಹೇಗದ. ಇದು ಒಂದ ಪಾಠ ಸಾಕು ಈ ಭಾರತ ಶ್ರೀಮಂತ ಆಗಲಿಕ್ಕೆ, ನಮ್ಮ ದೇಶ ಅದ್ಭುತ ಆಗಲಿಕ್ಕೆ. ಇದು ಒಂದು ಸಾಮಾನ್ಯ ಒಂದು ಮಗಳ ಪಾಠ. ಇದೇನು ಶಾಲ್ಯಾಗ ಕಲಿಸುದಿಲ್ಲ ಯಾರು, ಇದನ್ನ ಯಾರು ಬಜಾರ್ದಾಗ ಕಲಿಸುದಿಲ್ಲ. ಒಬ್ಬ ಹೂಗಾಡಿಗ ಬರಬೇಕು, ಅಂಥ ಒಬ್ಬ ಮಗಳು ಬರಬೇಕು, ಇಂಥ ಭಾವನೆಯನ್ನ ತುಂಬಿದಂಥ ಒಬ್ಬ ತಾಯಿ ಇರಬೇಕು. ಇದು ಶಿಕ್ಷಣ. ಅವನಿಗೆ ಎಷ್ಟು ಆನಂದ ಆಗಿರಬೇಡ. ಆತ ಆಯ್ತು ನೀನು ಒತ್ತು, ನಾನು ಸಾವಕಾಶ ಮಾರಾಟ ಮಾಡ್ತೇನೆ, ಸಾವಕಾಶ ಒತ್ತು ನಿನಗೆ ಆದಷ್ಟು ಒಂದ. ಅವನ ಮನಸ್ಸು ಹೆಂಗಿರಬೇಡ. ಒಬ್ಬೊಬ್ಬರು ಇಂಥ ಜನ ಬದುಕ್ಯಾರ ಭಾರತ ದೇಶದಾಗ. ಎಷ್ಟು ಸ್ವಚ್ಛ ಸ್ವಚ್ಛ ಕ್ಲೀನ್ ಹಾರ್ಟ್, ನೋ ಗ್ರೀಡ್, ನೋ ಕವೆಟಸ್ನೆಸ್. ಸ್ವಚ್ಛ ಮನಸ್ಸ, ಅಲ್ಲಿ ಯಾವುದು ಆಶಾ ಆಮಿಷ ಏನಿಲ್ಲ. ಸ್ವಚ್ಛ ಮನಸ್ಸು. ಒಬ್ಬ ಹೂವಾಡಿಗ, ಒಬ್ಬ ಸಾಮಾನ್ಯ ಮಗಳು, ಒಬ್ಬ ತಾಯಿ. ಅವಾಗ ನುಕೋತಿದ್ಲು. ಕೇಳ್ದ, ಇದನ್ನ ನಿನಗೆ ಯಾರು ಕಲ್ಸ್ಯಾರ? ಆಕೆ ಹೇಳಿದ್ಲು, ದುಡ್ದಾಗ ಪರಿಶ್ರಮ ಮಾಡಿದಾಗ ಒಂದು ವಸ್ತು ನಿನ್ನದ ಆಗ್ತದಂತ ಯಾರು ಕಲ್ಸ್ಯಾರ ನಿನಗೆ? ಆಕೆ ಹೇಳಿದ್ಲು, ನನಗೆ ಯಾರು ಕಲಿಸ್ತಾರ? ನನಗೆ ಒಬ್ಬಳೇ ಗುರು, ಆಕೆ ತಾಯಿ, ತಾಯಿಯೇ ಗುರು. ಯಾಕೆ ಇಂಥದೊಂದು ಎಷ್ಟು ಚಲೋ ಗಿಡಗಳದಾವ, ಹಣ್ಣುಗಳದಾವ, ಎಲ್ಲ ಪಕ್ಷಿಗಳದಾವ, ನಮ್ಮ ಸಲುವಾಗಿ ಹಾಡ್ತಾವ, ಮಾತಾಡ್ತಾವ, ಏನ್ರೆ ಬಯಸ್ತಾವೆ. ನನ್ನ ಹಾಡೇನಿ ಅಂತ 10 ಪೈಸಾ ಕೊಡಂತಾವೇನು? ಸುಮ್ಮನೆ ತಣ್ಣಗದಾವ. ಕೇಳಿ ಸಂತೋಷ ಪಡಬೇಕು, ನೋಡಿ ಸಂತೋಷ ಪಡಬೇಕು. ನಮ್ಮದು ಹೆಂಗಾಗ್ಯದಂದ್ರೆ ಅವನ ಮಾಳಿಗೆ ಮೇಲೆ ಕುಂತು ಹಾಡ್ತದ. ಅದಕ್ಕೆ ಒಗಿರಿ ಕಲ್ಲ ಅಂತ. ಕಲ್ಲೋಗದ, ಅದು ಹಕ್ಕಿ ಹಾರ್ತು. ಇವನು ಮಾಳಿಗೆ ಮೇಲೆ ಕುಂತು ಒದರ್ತು, ಅವ ಕಲ್ಲೋಗದ. ಅದು ಅಂತೂ ಇಬ್ಬರು ಅವರೇ ಅದಾರ, ಹೋಗಿ ಹೋಗೋಣ ಅಂತ. ಏನಿದೆಲ್ಲ ಹೇಗೆ ಜೀವನ ಬದುಕೋದು, ಹೇಗೆ ನಡೆಯೋದು, ಹೇಗೆ ತಿಳುವಳಿಕೆ ಇಲ್ಲದೆ ಇದ್ರೆ, ವಿವೇಕ ಇಲ್ಲದೆ ಇದ್ರೆ, ವಿಶೇಷ ದರ್ಶನ ಇಲ್ಲದೆ ಇದ್ರೆ ಬದುಕ ಹದಗೆ ಇಡ್ತದಷ್ಟೇ. ಯಾರಿಗ್ ಗೊತ್ತ ಯಾವಾಗ ಹೋಕ್ಕೇವೆ? ಇರೋದ್ರಾಗ ಮಜಾ ಮಾಡಬೇಕು. ಎಷ್ಟು ಚಂದದ ಈ ಮಾತು, ಎಷ್ಟು ಪರಿಣಾಮ ಆಗ್ತದೆ. ಎಂಥ ಮನುಷ್ಯ ಆಗೋದು ಪರಿಣಾಮ ಆಗತ್ತೆ ಈ ಜಗತ್ನಾಗ. ಮತ್ತೆ ಎದಕ್ಕೆ ಬಂದಿ ಅಂತ ತಿನ್ನೋದಿಲ್ಲ ಉಣ್ಣೋದಿಲ್ಲ ಅಂದ್ರೆ ಬಂದದ್ದರೆ ಅದಕ್ಕೆ. ಈ ಪ್ರಶ್ನೆ ಕೇಳಿದ್ರೆ ಏನೋ ಹುಚ್ಚಾಗಿ ಬಿಡ್ತೇವೆ. ಹೌದಲ್ಲ ಅನ್ನಿಸ್ತು. ಅದಕ್ಕೆ ಬಂದಿದ್ದು. ಎದಕ್ಕೆ? ಅದರ ಅರ್ಥ ತಿನ್ನೋದು ಕೆಟ್ಟಲ್ಲ, ಕುಡಿಯೋದು ಕೆಟ್ಟಲ್ಲ. ಕುಡಿಬಾರದ್ದು ಕುಡಿಯೋದು, ತಿನ್ನಬಾರದು ತಿನ್ನೋದು, ಅದು ಬಹಳ ಮಹತ್ವದ್ದು. ಅಡ್ವರ್ಟೈಸ್ಗಳದಾವಲ್ಲ, ಬಹಳ ಬುದ್ಧಿವಂತರವರು. ನೀವು ಹಿಂಗೆ ಕುಡೀರಿ ಹಾರ್ಲಿಕ್ಸು, ಹುಡುಗ 1 ನಂಬರ್ ಎಲ್ಲದ್ರಾಗ 1 ನಂಬರ್. ಹಿಂಗಂದ್ರೆ ಯಾವ ಹುಡುಗ ಕುಡಿಯೋದಿಲ್ಲ? ಯಾವ ತಾಯಿ ತಂದೆಗಳು ತಂದು ಕೊಡೋದಿಲ್ಲ? ಮತ್ತು ಎಲ್ಲ 1 ನಂಬರ್ ಬಂದಾವೇನು? ಎಲ್ಲರಿಗೂ ಗೊತ್ತದ ಯಾರೂ ಬಂದಿಲ್ಲ ಅಂತ. ಆದರೂ ಎಲ್ಲರೂ ನಂಬುತ್ತಾರ. ಅದೇ ಆಕರ್ಷಣ ಅದ. ಹೆಂಗೆ ಅಡ್ವರ್ಟೈಸಿಂಗ್ ಅದು ಕೋಟಿ ಕೋಟಿ ಅಬ್ಜಗಟ್ಲೆ ಹಾಕ್ತಾ ಇದ್ದಾರ. ಹುಚ್ಚು ಮಾಡಿ ಬಿಡ್ತಾರ. ಅಷ್ಟ ಆಕರ್ಷಣ ಅದಕ್ಕೆ. ಒಂದು ಲೀಲಾ, ಅದೊಂದು ಪ್ರಯೋಗ. ಅವ್ರದ್ದು ತಪ್ಪಲ್ಲ. ಇದು ಇರೋದೇ ಹಾಗೆ, ಜಗತ್ತಿರೋದೇ ಹಾಗೆ. ಅವ್ರು ಅದನ್ನು ಬಳಸಿಕೊಂಡ್ರೆ, ಇಷ್ಟೇನು ನಾವು ಜಾರ್ತೇವಲ್ಲ ಯಾವುದಕ್ಕೆ, ಅದನ್ನು ಬಳಸಿಕೊಂಡು ಹಿಂಗೆ ಇಟ್ರು ಅಷ್ಟೇ. ಆಕರ್ಷಣ ಮಾಡಿದ್ರು. ಒಂದು ಸಿಗಾರೇಟದ ಅಡ್ವರ್ಟೈಸ್ ಮಾಡ್ತಾರ ನೋಡಿರ, ಏನು ಮಜಾ ಮಾಡ್ತಾರೆ. ಅವ ಹಿಂಗ ಸೇದಿದ ಬಳಿಕ ಅವನ ಮುಖದ ಮ್ಯಾಲೆ ಏನು ಪ್ರಸನ್ನತಾ ಬರ್ತದ.
ಆ ಪ್ರಸನ್ನತೆ ನೋಡಿದ ಕೂಡಲೇ ನಾವು ಹಂಗೆ ಪ್ರಸನ್ನ ಆಗಬೇಕಂತೂ ಶುರುವಾಗ್ತದೆ. ಅಷ್ಟದೆ. ಆ ಪ್ರಸನ್ನತ ಸಿಗಾರೇಟ್ದಿಂದ ಬಂದಿದ್ದಲ್ಲ, ಹಂಗವ ಮಾಡಿದರೆ ₹1,00,00,000 ಕೊಡ್ತಾರ ಅವನಿಗೆ, ಅದರ ಪ್ರಸನ್ನತ. ನಾವು ಮಾಡಕ್ಕೆ ಹೋದ್ರೆ ಕಿಸೆ ಖಾಲಿ ಆಗ್ತದೆ, ಅವ ಮಾಡಕ್ಕೆ ಹೋದ್ರೆ ₹1,00,00,000 ಬರ್ತಾವ. ಅದು ನಮಗೆ ಗೊತ್ತಾಗಿಲ್ಲ ಅಷ್ಟೆ. ಅವನ ಮುಖದ ಮೇಲೆ ಕಳಿ ಬರ್ತದೆ. ಇವು ಆಕರ್ಷಣೆಗಳು ಎಲ್ಲ ಮಾಡ್ತಾ ಇದೆ.